ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ರೂಕಿ ಕ್ರಿಯೇಷನ್. ಇವತ್ತಿನ ವಿಡಿಯೋ ಏನಂದರೆ ಮನೆಯಲ್ಲೇ ಸುಲಭವಾಗಿ ಐಸ್ ಕ್ರೀಮ್ ಮಾಡೋದು ಹೇಗಂತ ತೋರಿಸ್ತೀನಿ. ಮೊದಲಿಗೆ ಹಾಲು ಬಿಸಿ ಮಾಡ್ಕೊಂಡಿದ್ದೆ, ಅದು ಒಂದು ಬೌಲಲ್ಲಿ ಹಾಕ್ಕೊತಿದ್ದೀನಿ. ಅದರಲ್ಲಿ ಕಸ್ಟರ್ಡ್ ಪೌಡರ್ ಹಾಕ್ತಿದ್ದೀನಿ. ಕಸ್ಟರ್ಡ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೊಂದು ಸೈಡ್ಗಿಟ್ಟು ಸಕ್ಕರೆ ಹಾಕ್ತಿದ್ದೀನಿ. ಎಷ್ಟು ಸ್ವೀಟ್ ಬೇಕೋ ನೋಡ್ಕೊಂಡು ಸಕ್ಕರೆ ಹಾಕ್ಕೊಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಲು ಸ್ವಲ್ಪ ಗಟ್ಟಿ ಆಗಬೇಕು, ಅಷ್ಟೊತ್ತು ತನಕ ಚೆನ್ನಾಗಿ ಕುದಿಸಿರಿ. ಆಮೇಲೆ ಒಂದು ಗ್ಲಾಸ್ ತೊಗೊತಿದ್ದೀನಿ, ಅದರಲ್ಲಿ ಮಿಲ್ಕ್ ಪೌಡರ್ ಹಾಕ್ಕೊಂಡು ಈ ಮಿಲ್ಕ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಗಂಟು ಇರಬಾರ್ದು. ಅದು ಹಾಕ್ತಾ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಆಮೇಲೆ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡ್ಕೊಂಡಿರೋದು ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅದು ಥಿಕ್ನೆಸ್ ಬರಬೇಕು. ನೋಡಿ, ಸ್ವಲ್ಪ ತಿಕ್ಕಾಗಿ ಬಂದಿದೆ. ಹಾಲು ಸ್ವಲ್ಪ ಚೆನ್ನಾಗಿ ತಿಕ್ಕಾಗಿರಬೇಕು. ನೀರಿದ್ರೆ ಐಸ್ ಕ್ರೀಮ್ ಆಗಲ್ಲ. ಸ್ವಲ್ಪ ತಿಕ್ನೆಸ್ ಆಗಿದ್ದರೆ ಐಸ್ ಕ್ರೀಮ್ ಚೆನ್ನಾಗಾಗುತ್ತೆ, ಬೇಗ ಆಗುತ್ತೆ. ಡ್ರೈ ಫ್ರೂಟ್ಸ್ ತೊಗೊತಿದ್ದೀನಿ. ಎಲ್ಲ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಹೆಲ್ತಿ ಐಸ್ ಕ್ರೀಮ್ ಇದು, ತುಂಬ ರುಚಿಯಾಗಿರುತ್ತೆ. ಬೇಸಿಗೆಗೆ ತುಂಬ ಒಳ್ಳೆಯದು, ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈಗ ಮಿಲ್ಕ್ ಮೈಡ್ ಹಾಕ್ಕೊತಿದ್ದೀನಿ. ಮಿಲ್ಕ್ ಮೈಡ್ ಹಾಕೋದ್ರಿಂದ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಜಾಸ್ತಿ ಹಾಕಿದ್ರೂ ಏನು ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಆಮೇಲೆ ಕಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ ಹಾಕ್ಕೊತಿದ್ದೀನಿ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಥಿಕ್ನೆಸ್ ಚೆನ್ನಾಗಿದೆ, ರೆಡಿಯಾಗಿದೆ. ಐಸ್ ಕ್ರೀಮ್ ಮೌಲ್ಡ್ಸ್ ತೊಗೊತಿದ್ದೀನಿ. ಎಲ್ಲದರಲ್ಲೂ ಫಿಲ್ ಮಾಡಬೇಕು, ನೋಡ್ಕೊಂಡು ಫಿಲ್ ಮಾಡಿ. ಆ ಸ್ಟಿಕ್ ಹಾಕೋಕ್ಕಾಗಬೇಕು, ಅಷ್ಟು ಮಾತ್ರ ಫಿಲ್ ಮಾಡಬೇಕು. ಕ್ಲೋಸ್ ಮಾಡಬೇಕು. ಇದು ಕಂಪ್ಲೀಟ್ ಆಗಿದೆ, ಇನ್ನೂ ಮಿಕ್ಕಿತ್ತು, ಅದಕ್ಕೆ ಇನ್ನೊಂದರಲ್ಲಿ ಹಾಕ್ತಿದ್ದೀನಿ. ರೆಡಿಯಾಗಿದೆ. 8 to 10 hours ಫ್ರೀಝರಲ್ಲಿ ಸೆಟ್ ಆಗಕ್ಕೆ ಬಿಡಬೇಕು. ನೋಡಿ 8 hours ಆಗಿದೆ. ಓಪನ್ ಮಾಡ್ತಿದ್ದೀನಿ, ತುಂಬ ಚೆನ್ನಾಗಾಗಿದೆ.
ಹೊರಗಡೆ ತಿನ್ನೋ ಬದಲು ನಾವೇ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಬ್ರೂಕಿ ಕ್ರಿಯೇಷನ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.